ಸ್ನೇಹಿತರೆ ನಮಸ್ಕಾರ. ಕೋಡಿ ರಾಮಚಂದ್ರ ಮತ್ತು ಬಸವನತ್ತ ಮಧ್ಯದಲ್ಲಿ ಒಂದು ಈ ಅಮಾನಿ ಕೆರೆಗೆ ಹೋಗುವಂಥ ಬಂಗಾರಪೇಟೆ ಮತ್ತು ಕೋಲಾರ ಕನೆಕ್ಟ್ ಇದ್ದಾಗಂಥ ಒಂದು ಹಳೆಯ ರಸ್ತೆ 90 ಅಡಿ ರಸ್ತೆ. ಆ ರಸ್ತೆ ಪಕ್ಕದಲ್ಲಿ ಒಂದು ಲೇಔಟನ್ನು ನಿರ್ಮಾಣ ಮಾಡ್ತಾಯಿದ್ದಾರೆ, ಖಾಸಗಿ ಲೇಔಟು. ಸೊ ಅವ್ರದ್ದು ಬೌಂಡ್ರಿ ನೋಡ್ಬೋದು ನೀವು, ನೋಡಿ ಇಲ್ಲಿಗಿದೆ. ಇಲ್ಲಿನಿಂದ ಒಂದು 30 ಅಡಿ ಮುಂದೆ ಡ್ರೈನೇಜ್ನ ಮಾಡ್ತಿದ್ದಾರೆ. ಸೊ ಈ ಡ್ರೈನೇಜು ಮಧ್ಯದ ರಸ್ತೆಗೆ ಬರುತ್ತೆ, ಅಂದರೆ 90 ಫೀಟ್ ರೋಡಲ್ಲಿ ಮಧ್ಯದ ರಸ್ತೆಗೆ ಈ ಒಂದು ಇದು ಬರುತ್ತೆ, ಏನು ಈ ಡ್ರೈನೇಜು. ಸೊ ಇವ್ರನ್ನ ಕೇಳೋರು ಮಾಡೋರು ಯಾರೂ ಇಲ್ಲ ನೋಡಿ. ಆ ಕಡೆ ಡೈವರ್ಷನ್, ಈ ಕಡೆ. ಹೌದು ಸರ್, ನೀನು ಹೇಳ್ತಾ ಇರೋದು ನಿನ್ನ ಕಾಂಪೌಂಡ್, ನಿನ್ನ ಜಮೀನಿಗೆ ನೀನು ಕಾಂಪೌಂಡ್ ಮಾಡ್ತೀಯ, ಅದು ನಂದು ಓಕೆ, ನಾನು ಅಬ್ಜೆಕ್ಷನ್ ಇಲ್ಲ. ನೀನು ಸೆಂಟ್ರ್ ರೋಡಲ್ಲಿ ಚರಂಡಿ ಮಾಡ್ತಾ ಇರೋದು ಹೇಗೆ ಸರ್? ನಿಮ್ಗೆ ಇದು ಕೊಟ್ಟಿಲ್ವಾ, ಸ್ಕೆಚ್ ಕೊಟ್ಟಿಲ್ವಾ? ಹಾ, ಸ್ಕೆಚ್ ಪ್ರಕಾರ ಮಾಡ್ತಾ ಇದ್ರೆ ಅಥವಾ ನಿಮ್ಗೆ ಓನ್ ಆಗಿ ಮಾಡ್ತಾ ಇದ್ರೆ? ಎಂಟರ್ ಲೇಔಟ್ ನಾವು ಸ್ಕೆಚ್ ಮಾಡ್ತಿರೋದು. ಇದು ನಮ್ ಸ್ಕೆಚ್ ಇಲ್ಲ, ನಮ್ಗೆ ಇದು ಕೊಟ್ಟಿಲ್ಲ. ಆಯ್ತು ಸರ್, ಈಗ ರೋಡ್ ನ ಅದಕ್ಕೆ ಯರಾಬೇರಿ ರೋಡ್ ಗಾಡಿಗಳು ಬರೋದು. ಹೌದು ಸರ್, ಅದನ್ನ ಇರಿ ಸೆಂಟ್ರ್ ರಸ್ತೆಯಲ್ಲಿ ಮೋರಿ ಮಾಡೋದಾ ಬದಿಯಲ್ಲಿ ಮಾಡ್ಬೇಕಾ, ಅದನ್ನೇ ನಾನು ಕೇಳ್ತಾ ಇರೋದು. ಇಲ್ಲೇ ಮಾಡ್ಬೇಕಲ್ವಾ? ಅಲ್ಲ ರೀ, ನಗ್ಬೇಡ್ರಿ ನೀವು. ಒಂದು ಇಂಜಿನಿಯರ್ ಎಲ್ಲಿದೆ ಅಲ್ಲಿ ನೋಡ್ಬಿಟ್ಟು ಮಾಡ್ತಾ ಇದ್ರೆ. ಹೌದು ಸರ್, ವಾಟರ್ ಫ್ಲೋ ಎಲ್ಲಿ ಬರ್ತದೆ? ಸೆಂಟ್ರ್ ರೋಡ್ ಅಲ್ಲಿ ಬರ್ತದಾ? ಅಲ್ಲಿಂದ ಹಂಗೆ ಐತೆ. ನಾನು ಹೇಳೋದು ವಾಟರ್ ಫ್ಲೋ ಅಲ್ಲಿ ಬರ್ತದೆ, ಸೆಂಟ್ರಲ್ ಬರ್ತದಾ? ಮಾಡಿ ಯೂಸ್ ಇಲ್ಲ. ನೀನು ಅದು ಸರ್, ನೀವು ಇಂಜಿನಿಯರ್ ಯಾರು? ಇಂಜಿನಿಯರ್ ನಿಮ್ಗೆ ಗೊತ್ತಿದೆಯಲ್ಲ, ಏನ್ ಡಿಪ್ಲೊಮಾನ ಇಲ್ಲ ಇಂಜಿನಿಯರಿಂಗ್? ಅಲ್ಲ ಸರ್, ಇದು ನೀವು ಲೇಔಟ್ ಪಕ್ಕದಲ್ಲಿ ಬರ್ಬೇಕಾ? ಅದೇ ಹೇಳ್ತಿರೋದು, ನಾವ್ ಎಂಟೈರ್ ಇಲ್ಲಿಂದ ಈ ಕಡೆದೇ ನಮ್ ಪ್ಲಾನ್ ಇದ್ದಿದ್ದು. ಇದು ಅನ್ಪ್ಲಾನ್ಡ್ ಪ್ಲಾನೇ ಇಲ್ಲ. ಹಂಗಾರೆ ಮಾಡ್ಬೇಡ ಬಿಡಿ, ಅದನ್ನ ಯಾಕೆ ಮಾಡ್ತೀರಾ? ನೀರ್ ಹೋಗೋದಕ್ಕೆ ಇವಾಗ ಇಷ್ಟು ದಿನ ಹೆಂಗ್ ಹೋಗೋದು ಹಂಗೆ ಹೋಗ್ಲಿ, ಇಲ್ಲ ಮಾಡಂಗಿದ್ರೆ ಬಿಟ್ಬಿಡೋಣ. ಓಕೆ. ಅಂದ್ರೆ ಲೇಔಟ್ ಪಕ್ಕದಲ್ಲಿ ನೀವು ಟ್ರೈನ್ ಮಾಡಿ ಮಾಡ್ಬೇಕನ್ನೋ ಇದು ರೂಲ್ ಇಲ್ವಾ? ಇವಾಗ ಈ ನೀರ್ ಎಲ್ಲಿ ಬಿಡ್ತೀರಾ? ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಬಾಯ್ಲಿ ಬನ್ರಿ ಇಲ್ಲಿ ಸರ್. ನಮ್ಗೆ ಪ್ಲಾನ್ ಮಾಡ್ಬೇಕಂತ ಒಂದ್ ನಿಮಿಷ ಬಿಡಿ, ಅದು ಪ್ಲಾನ್ ಬಿಟ್ಬಿಡಿ, ಅದ್ ಬೇಡ. ಇವಾಗ ಈ ನೀರನ್ನ ಎಲ್ಲಿ ಬಿಡ್ತೀರಾ? ಈ ನೀರನ್ನ ಎಲ್ಲಿ ಬಿಡ್ತೀರಾ ಸರ್? ಚರಂಡಿಯಿಂದ ಬಂದಿದ್ ನೀರನ್ನ ಎಲ್ಲಿ ಬಿಡ್ತೀರಾ? ಮತ್ತೆ ಜಮೀನಿಗೆ ಬಿಡ್ತೀರಾ? ಚರಂಡಿಯಿಂದ ಬಿಡೋದಕ್ಕೆ ಇನ್ಪುಟ್ ನಾನು ಅದನ್ನೇ ಹೇಳ್ತೆ. ಒಂದ್ ಸೆಕೆಂಡ್ ಇನ್ಪುಟ್ ಟ್ರೈನ್ ಇಲ್ಲ ನಂಗೆ. ಚರಂಡಿಯಿಂದ ಚರಂಡಿ ಕಲೆಕ್ಷನ್ ಹೇಳಿ. ಚರಂಡಿಯಿಂದ ಮತ್ತೆ ರೋಡ್ ಬರ್ತದೆ. ಇಲ್ಲಿಂದ ಚರಂಡಿ ನನಗೆ ಯಾವ್ದು ಇನ್ಪುಟ್ ಇಲ್ಲ. ಮಾಡಬೇಡಿ, ಬಿಟ್ಬಿಡಿ. ಅಲ್ಲಿಗೆ ನಿಮ್ದು ಎಲ್ಲೈತೆ ಅಲ್ಲಿ ಮಾತ್ರ ಮಾಡ್ಕೊಳ್ಳಿ, ಕೆಲಸ ಮಾಡಬೇಡ ಅದನ್ನ. ಈ ಸೆಂಟ್ರಲ್ ನೀವು ಮಾಡ್ಬಿಟ್ರೆ ಮತ್ತೆ ರೋಡ್ ಹಾಕ್ಬೇಕಾದ್ರೆ ಎಲ್ಲಿಂದ ಹಾಕೋದ? ಮತ್ತೆ ಅದನ್ನ ರೋಡ್ ಇವಾಗ ಡಬಲ್ ಇದು ಸ್ಯಾಂಕ್ಷನ್ ಆಗೇ ಆಗ್ತದೆ, ಅರ್ಥ ಆಯ್ತಾ? ಓನರ್ ಕರ್ಸಿ, ಫೋನಲ್ಲೆಲ್ಲ ಮಾತಾಡಕ್ಕಾಗಲ್ಲ, ನೀವು ಕರ್ಸ್ಬಿಟ್ಟು ಮಾತಾಡಿ. ಸ್ಟಾಪ್ ಮಾಡಪ್ಪ, ಮಾಡಬೇಡ ಮಾಡಪ್ಪ. ಅಣ್ಣ ನಮಸ್ಕಾರ ಅಣ್ಣ. ಇದೆ ಟ್ರೈನ್ చేస్తాను కదా, ఈ మన లేఅవుట్ బౌండరీ వదిలేసి మెయిన్ రోడ్ లో చేస్తాను కదా, అది డ్రైన్ చేయొద్దు నిలిపాయి అని చెప్పి ఇక్కడ వచ్చినారు. ఎవరు? ఇదే విలేజ్. మీ పేరునా? ಅಶೋಕ್ ಅಂಟನಾ? ಡ್ರೈನ್ ಮಾಡಿದ್ರೆ ಓಕೆ. ನೀವು ಸೆಂಟ್ರ್ ರೋಡಲ್ಲಿ 90 ಫೀಟ್ ರೋಡಲ್ಲಿ ನೀವು ಸೆಂಟ್ರ್ ರೋಡಲ್ಲಿ ಹಾಕಿದ್ರೆ ಡ್ರೈನ್ ನ ಏನಾಗ್ತದೆ? ಡ್ರೈನ್ ಇಂದ ಡ್ರೈನ್ ಕಲೆಕ್ಷನ್ ಕೊಡ್ಬೇಕಾ, ಮತ್ತೆ ನೀವು ಸೆಂಟ್ರ್ ರೋಡಲ್ಲಿ ಡ್ರೈನ್ ಹಾಕ್ಬೇಕಾ? ತಗೊಂಡಪ್ಪ అన్న. ఇది మనకి ప్లానే లేదు. ఇది మెయిన్ రోడ్ లో ప్లాన్ లేకుంటే నువ్వు ఏలపా చేస్తావాడా? సెంట్రల్ రోడ్ లో నీకు ఎవరు అనుమతి ఇచ్చారా? మూసాయి అన్న. అవునా? అదే సర్వే చేసినాం. అవునా? సర్వే చేసినాక మా సర్వే బౌండరీ రాయి అయినాక మీరు వేయాలి. నీవు ఎక్కడ వేసిండవు నాకు తెలియదే ಸರ್. ಒಂದ್ ನಿಮಿಷ, ನಿಮ್ಮ ಲೇಔಟ್ ಬಾರ್ಡರ್ ಇಂದ ಹಿಡಿದು ಒಂದ್ 30 ಫೀಟ್ ಅಲ್ಲಿ ಹಾಕಿದ್ದಾರೆ ಎತ್ಕೊಂಡು ಮೋರಿ. ಅದು ಇನ್ನೊಂದು, ನಾನು ಒಂದ್ ನಿಮಿಷ, ನಾನು ಅದೇ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಇದು ಈ ನೀರು ಮೇಲಿಂದ 4 ಕಿಲೋಮೀಟರ್ ಇಂದ ಕೆರೆ ಕಾಲುವೆ. ಇದು 90 ಫೀಟ್ ರೋಡ್ ಐತೆ, ಓಕೆ. ನೀವು ತಗೊಂಡು 30 ಫೀಟ್ ಅಲ್ಲಿ ಹಾಕಿದ್ರೆ ಮೋರಿ, ನೆಕ್ಸ್ಟ್ ಅದು ಯೂಸ್ ಅನ್ಯೂಸ್ಡ್? ಅದು ತಪ್ಪು ಬಿಡಿ. ಅದು ಹೌದು, ನಾನು ನೋಡ ಅದನ್ನೇ ಹೇಳ್ತಾರೆ. ನೀರು ಹೆಂಗನ ಒಪ್ಕೊಂಡ್ಲಿ, ನಮ್ಗೆ ಅದು ವಿಚಾರ. ಹೌದು ಅಣ್ಣ, ಸರಿ ಅಣ್ಣ. సరే సరే సరేలే అన్న, క్లోజ్ చేపిస్తాను.
అవును సర్లే నా క్లోజ్ చేపిస్తాను. ಮಧ್ಯ ರಸ್ತೆನಲ್ಲಿ ಹಾ, ಸರಿ. 90 ಫೀಟ್ ರೋಡ್ ಅಲ್ಲಿ ಮಧ್ಯ ರಸ್ತೆನಲ್ಲಿ ಇಲ್ಲಿ ಇದ್ ಮಾಡ್ತಿದ್ದಾರೆ, ಏನು ಡ್ರೈನ್ ಮಾಡ್ತಿದ್ದಾರೆ. ಬಸವನತ್ತ ಮತ್ತು ಕೋಡಿ ರಾಮಚಂದ್ರ ಎರಡು ಹಾ. ಮಧ್ಯದಲ್ಲಿ. ಇವ್ರನ್ನ ಕೇಳೋರು ಮಾಡೋರು ಯಾರು ಹಾ, ಇಲ್ಲ. ಸರಿಲೇ ನಾ ಇಲ್ಲಿ ಕ್ಲೋಸ್ 4 చేపిస్తాను. ಕಿಲೋಮೀಟರ್ ಇಂದ ಮೇಲೆಯಿಂದ ನೀರ್ ಬರುತ್ತೆ, 1 ಕಿಲೋಮೀಟರ್ ಇಂದ ನೀರ್ ಬರುತ್ತೆ. ಹಾ. ಸೊ ಆ ನೀರೆಲ್ಲ ಇಷ್ಟು ಹಾ, ಚಿಕ್ಕ ಸರಿ. ಮೋರಿನಲ್ಲಿ ಹೋಗಲ್ಲ. ಮತ್ತೆ ನೋಡಿ ಇವ್ರದ್ದು ಕ್ಲೋಸ್ చేపిస్తాను. ಅಲ್ಲಿಗಿರೋದು ಬೌಂಡ್ರಿ, ಎಲ್ಲಿ ಈ ಮೋರಿಯಿಂದ 30 ಫೀಟ್ ಆ ಕಡೆ ಮೋರಿ ಇದೆ. ಸೊ ಅದನ್ನ ಬಿಟ್ಟು ಇವರು ರೋಡ್ ಸೆಂಟ್ರಲ್ಲಿ ಡ್ರೈನೇಜ್ ಮಾಡ್ತಾ ಇದಾರೆ. ಇವರು ಇಲ್ಲಿ ಇಂಜಿನಿಯರ್ ಯಾರು ಅಂತ ಕೇಳಿದ್ರೆ ನಾವು ಇಂಜಿನಿಯರ್, ನಾವು ಇದು ಅವಶ್ಯಕತೆ ಇಲ್ಲ, ನಾವು ಮಾಡಿದೀವಿ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಈ ಕಡೆ ಡೈವರ್ಟ್ ಮಾಡಿದ್ದಾರೆ. ಸೊ ಈ ನೀರು ಇವ್ರನ್ನ ಕೇಳೋರು ಯಾರು ಇಲ್ಲ ಇಲ್ಲಿ ಸ್ಥಳೀಯರು. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಈ ಲೇಔಟ್ ಅಪ್ರೂವಲ್ ಕೊಟ್ಟಿದ್ದೀರಾ ಅವ್ರು ಸ್ವಲ್ಪ ಎಚ್ಚೆತ್ಕೊಂಡು ದಯವಿಟ್ಟು ಇವ್ರಿಗೆ ಒಂದು ಇದ್ ಕೊಡ್ಬೇಕಾಗಂತ ಹೇಳ್ಬಿಟ್ಟು ಇದ್ ಅವರು ಮಾಡ್ತೀವಿ. ಪ್ರೆಸ್ ಅವರು ಇದನ್ನ ಸ್ಟಾಪ್ ಮಾಡಿಸ್ತಾ ಇದೀವಿ, ನೋಡೋಣ ಅವ್ರು ಸ್ಟಾಪ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಹೇಳಿದೀವಿ. ಇಲ್ಲಿ ಸ್ಥಳೀಯರಿದ್ದಾರೆ ಅಶೋಕ್ ಅಂತ ಹೇಳ್ಬಿಟ್ಟು, ಅವ್ರನ್ನ ಕೇಳೋಣ. 90 ಅಡಿ ರೋಡ್ ಅಲ್ಲಿ ಮಧ್ಯ ರಸ್ತೆನಲ್ಲಿ ಡ್ರೈನೇಜ್ ಮಾಡ್ತಿದ್ದಾರೆ. ಅಣ್ಣ ಹೇಳಿ ಅಣ್ಣ, ಏನ್ ಪ್ರಾಬ್ಲಮ್ ಇದೆ ಇಲ್ಲಿ? ಸರ್ ನೋಡಿ, ಇದು 4 ಕಿಲೋಮೀಟರ್ ಇಂದ ನೀರು ಬರ್ತದೆ. ಇದು ಅಮ್ಮನಿ ಕೆರೆಗೆ ಹೋಗೋ ಕಾಲುವೆ ಮತ್ತು 90 ಅಡಿ ರಸ್ತೆ. ಕೋಲಾರಮ್ಮನ ಕೆರೆ ಇದೆ ಪಕ್ಕದಲ್ಲಿ. ಬಂಗಾರಪೇಟೆ ರಸ್ತೆ ಇದು. ಈಗ ಅಲ್ಲಿ ಮಾಡಿದ್ದಾರೆ, ಇದು ಓಲ್ಡ್ ಅಲ್ಲಿ ಇದೆ ನೋಡಿ. ಅವ್ರ ಲೇಔಟ್ ಅಲ್ಲಿ ಮಾಡ್ತಿದ್ದಾರೆ. ಅವ್ರ ಲೇಔಟ್ ಪಕ್ಕದಲ್ಲಿ ಚರಂಡಿ ಮಾಡಿದ್ರೆ ಓಕೆ. ಅವ್ರು ಬಿಟ್ಟು 30 ಅಡಿ ಬಿಟ್ಟು ಒಳಗಡೆ ಮಧ್ಯದ ರಸ್ತೆಯಲ್ಲಿ ಚರಂಡಿ ಮಾಡ್ತಿದ್ದಾರೆ. ಇದು ತಪ್ಪು. ಇದು ಯೂಸ್ಲೆಸ್ ಆಗ್ತದೆ, ಯಾರಿಗೂ ಇದೇ ಇಲ್ಲ.